ಕೊಪ್ಪ ತಾಲೂಕು ಬ್ರಾಹ್ಮಣ ಮಹಾಸಭೆ ನಮ್ಮ ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇತ್ತು. ಆಮೇಲೆ GS ಮಹಾಬಲರವರಿಗೆ ಪ್ರಶಸ್ತಿ ಸಿಗಲಿ ಎನ್ನುವ ನಮ್ಮ ವಿಷಯ ನಾವೇನು ಆ ವಿಷಯ ಮುಂದಿಟ್ಟಿರಲಿಲ್ಲ, ಅಥವಾ ಅವ್ರಿಗೆ ಸಿಗಲಿ ಎನ್ನುವುದು ನಾವೇನು ತೀರಾ ಒತ್ತಡ ಏನು ಹಾಕಿಲ್ಲ, ಅಥವಾ ಅವರಿಗೆ ಪ್ರಶಸ್ತಿ ಸಿಗುತ್ತೆ ಅಂತಲೂ ನಮಗೆ ಗೊತ್ತಿರಲಿಲ್ಲ. ಅವರು ಸಹ ಅದು ಡಿಸೈಡ್ ಆಗೋ ಸಮಯದಲ್ಲಿ ಅವರು ನಮ್ಮ ದೇಶದಲ್ಲಿರಲಿಲ್ಲ, ಜಪಾನ್ ಟೂರಿಗೆ ಹೋಗಿದ್ದರು. ಅವರಿಗೂ ಸಹ ವಿಷಯ ಗೊತ್ತಿಲ್ಲ. ಇದು ಅವ್ರಿಗೆ ಲೆಟ್ರ್ ಬಂದ ಮೇಲೆ ಗೊತ್ತಾಯಿತು. ಅವ್ರಿಗೆ ಲೆಟ್ರ್ ಯಾವಾಗ ಅಂದರೆ 14ನೇ ತಾರೀಕು ನಿಮಗೆ ಪ್ರಶಸ್ತಿ ಇದೆ ಅಂತ 12ನೇ ತಾರೀಕು ಲೆಟ್ರ್ ಬಂದಿದೆ ಅವರಿಗೆ. ಅವರು ನಮ್ಮ ಹತ್ರ ಎಲ್ಲ ಹಂಚ್ಕೊಂಡು ಹೀಗೆ ನಮಗೆ ಪ್ರಶಸ್ತಿ ಅನೌನ್ಸ್ ಮಾಡಿದ್ದಾರೆ ಅಂತ ಹೇಳಿದಾಗ ನಮಗೂ ಸಂತೋಷವಾಯಿತು. ಯಾಕೆಂದರೆ ನಮ್ಮ ಮಹಾಸಭೆಯ ಉಪಾಧ್ಯಕ್ಷರು ಮತ್ತು ನಮ್ಮ ಮಹಾಸಭೆಗೆ ಒಂದು ಗಟ್ಟಿಯಾದ ಮಾತನಾಡುವಂಥ ಒಂದು ಶಕ್ತಿ ಇದ್ದವರು. ಇಂಥವರಿಗೆ ಇದೊಂದು ಒಳ್ಳೆಯ ಅವಕಾಶ, ಈ ಅವಕಾಶ ಬೇಕಿತ್ತು. ಹಾಗಂತ ಆಮೇಲೆ ನಾವು ಯೋಚನೆ ಮಾಡಿದ್ವಿ. ನಾವು ಸಹ ಅವರಿಗೆ ಶುಭ ಹೇಳಿ ಕಳಿಸ್ಕೊಟ್ವಿ. 12ನೇ ತಾರೀಕು ಅವರು ಬೆಂಗಳೂರಿಗೆ ಹೋಗಿದ್ದಾರೆ. 14ನೇ ತಾರೀಕು ಪ್ರಶಸ್ತಿ ಇದೆ ಅಂತ ಹೇಳಿ 12ನೇ ತಾರೀಕು ಸಾಯಂಕಾಲ ಹೋಗಿದ್ದಾರೆ. 13ನೇ ತಾರೀಕು ಬೆಳಿಗ್ಗೆ ಅವರಿಗೆ ವಿಷಯ ಗೊತ್ತಾಗಿದೆ, ಹೀಗೆ ಪ್ರಶಸ್ತಿ ಕ್ಯಾನ್ಸಲ್ ಆಗಿದೆ ಅನ್ನೋ ವಿಷಯ. ಅಂದರೆ ನಮಗೆ ಲೆಟ್ರು ಬರೆದು ತಡೆಹಿಡಿಯಲಾಗಿದೆ. ಲೆಟ್ರು ಬರೆದು ಇಂಥ ದಿವಸ ಪ್ರಶಸ್ತಿ ಇದೆ, ನೀವು ಬರಬೇಕು, ಪ್ರಶಸ್ತಿ ಸ್ವೀಕರಿಸಬೇಕು ಹಾಗಂತ ಲೆಟ್ರು ಬಂದಿರುವಂಥದ್ದು. ತಮಗೆ ಆ ಲೆಟ್ರು ಸಹ ತೋರಿಸ್ತೀವಿ, ಲೆಟ್ರ್ ತಂದಿದ್ದೇವೆ. ಅಲ್ಲಿ ನಾವು ಎಲ್ಲ ಪ್ರಶಸ್ತಿ ಸ್ವೀಕಾರ ಸಮಾರಂಭದಲ್ಲಿ ನಾವೆಲ್ಲ ಹೋಗೋರಿದ್ವಿ. ಯಾಕೆ ನಮ್ಮವ್ರಿಗೊಂದು ಪ್ರಶಸ್ತಿ ಸಿಗುತ್ತೆ ಅಂತ ಆದಾಗ ನಮಗೂ ತುಂಬ ಸಂತೋಷ ಇತ್ತು. ನಾವು ಎಲ್ಲ ಹೋಗೋದ್ರಲ್ಲಿದ್ವಿ. ಅಷ್ಟೊತ್ತಿಗಾಗಲೇ ಕಡೆ ಕಾಲದಲ್ಲಿ ಇನ್ನೊಂದು ನಾಳೆ ಪ್ರಶಸ್ತಿ ಅನ್ನೋಷ್ಟೊತ್ತಿಗೆ ಮುಂಚಿನ ದಿವಸ ನಿಮ್ಗೆ ಪ್ರಶಸ್ತಿ ತಡೆ ಹಿಡಿಯಲಾಗಿದೆ ಹಾಗಂತ ನಮಗೆ ಸುದ್ದಿ ಬಂತು. ಇದು ಘೋಷಣೆ ಆಗಿ ಲೆಟ್ರು ಬಂದು ಎಲ್ಲ ಕಡೆ ಪ್ರಚಾರ ಮಾಡಿ ಆಮೇಲೆ ಪ್ರಶಸ್ತಿ ಇಲ್ಲ ಅಂತ ಆದಾಗ ಅವರು ಪ್ರಶಸ್ತಿ ಬಗ್ಗೆ ಹೆಚ್ಚಿನ ಒಂದು ಆಸಕ್ತಿ ವಹಿಸಿದ ಜನ ಅಲ್ಲ, ಅವರು ಪ್ರಶಸ್ತಿಗಾಗಿ ಅರ್ಜಿ ಕೊಟ್ಟವರು ಅಲ್ಲ. ಅದಾಗಿ ಬಂದಿರುವಂಥ ಪ್ರಶಸ್ತಿ ಸ್ವೀಕರಿಸಲೇಬೇಕು, ಅನಿವಾರ್ಯ ಹೋಗಿದ್ದಾರೆ. ಕಡೆ ಕಾಲದಲ್ಲಿ ಹೀಗಾಗಿರೋದು ಅವರಿಗೆ ಬೇಕಂತ ತೊಂದರೆ ಮಾಡಿದ್ದಾರಾ ಅಂತ ನಮಗೆ ಅನುಮಾನ ಮೂಡ್ತಾ ಇದೆ. ಯಾಕೆಂದರೆ ಒಬ್ಬ ಬ್ರಾಹ್ಮಣ ಆಗಿ ಈ ರೀತಿ ಆಗಿರಬಹುದಾ, ಅಥವಾ ಒಬ್ಬ RSS ಕಾರ್ಯಕರ್ತ ಅನ್ನೋದ್ರಲ್ಲಿ ಆಗಿರ್ಬಹುದಾ, ಅಥವಾ ಬಜರಂಗ BJP ಉದ್ದೇಶದಲ್ಲಾಗಿರಬಹುದಾ, ಅದು ಅನುಮಾನ ಮೂಡ್ತಾ ಇದೆ. ಅದಕ್ಕಾಗಿ ನಾವು ಲೆಟ್ರ್ ಸಹ ಬರೆದಿದ್ದೇವೆ. ನಮ್ಮ CM ಲೆಟ್ರ್ ಬರೆದಿದ್ದೇವೆ. ಹಾಗೆ ನಮ್ಮ ಸಹಕಾರಿ ನೀವು ಒಂದು ಲೆಟ್ರ್ ಬರೆದಿದ್ದೇವೆ. ಮತ್ತು ನಮ್ಮ MLA ಸಾಹೇಬರಿಗೂ ಒಂದು ಲೆಟ್ರ್ ಬರೆದಿದ್ದೇವೆ. ಕಡೆ ಕಾಲದಲ್ಲಿ ನೀವು ಈ ರೀತಿ ತಡೆ ಹಿಡಿದಿದ್ದು ಅವರಿಗೆ ಒಂದು ಅವಮರ್ಯಾದೆ ಮಾಡಬೇಕು ಅಂತ ಮಾಡಿದ್ದೀರಾ ಅನ್ನೋದು ಒಂದು ಸಂಶಯ ಇದೆ. ಇದು ನಮ್ಮ ಅಧ್ಯಕ್ಷರು ಹೇಳಿದಾಗೆ ಇವರಿಗೆ ನಮ್ಮ GS ಮಹಾಬಲ ಅವರು ಒಂದು ಬ್ರಾಹ್ಮಣ ಸಮುದಾಯದ ಮುಖಂಡರು. ಈ ಮುಖಂಡರಿಗೆ ಅವಮಾನ ಮಾಡಿದ್ರು ನಮ್ಮ ಇಡೀ ಬ್ರಾಹ್ಮಣ ಮಹಾಸಭೆಗೆ ಮಾಡಿರುವಂತ ಒಂದು ಅವಮಾನ ಅಂತ ಹೇಳಿ ನಾವು ಇದನ್ನ ತೀವ್ರವಾಗಿ ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಹಾಗೆ ಇಲ್ಲಿ ನೋಡಿ, ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳ ನೇಮಿತ ಅಂತ ಇದೆ. ಇದು ಸರ್ಕಾರದ ಅಧಿಕೃತವಾದ ಅವರಿಗೆ ಇನ್ವಿಟೇಷನ್ ಬಂದಿರೋದು, ಮಹಾಬಲ್ ರಾವ್ ಅವರಿಗೆ ಬಂದಿರೋದು. ಇಲ್ಲಿ 3 ಲೀಗಲ್ ಸೈನ್ ಮಾಡಿದ್ದಾರೆ, ಗೆಜೆಟೆಡ್ ಆಫೀಸರ್ ಮಾತ್ರ ಸೈನ್ ಮಾಡ್ಲಿಕ್ಕಾಗಲ್ಲ, ಇದನ್ನೇನು ಡೂಪ್ಲಿಕೇಟ್ ಮಾಡ್ಲಿಕ್ಕಾಗೋದಿಲ್ಲ. ಇಲ್ಲಿ ಮತ್ತೆ 4 ಜನದ್ದು ಹೆಸರು ಕೊಟ್ಟಿದ್ದಾರೆ. ಸಹಕಾರ ರತ್ನ ಪ್ರಶಸ್ತಿ ಸ್ವೀಕರಿಸಲು ತಪ್ಪದೇ ಆಗಮಿಸಬೇಕಾಗಿ ಕೋರಿದೆ. ಈ ಕೆಳಕಂಡವರನ್ನು ಸಂಪರ್ಕಿಸಬಹುದಾಗಿದೆ ಅಂತ ಈ 4 ಜನಕ್ಕೆ ಫೋನ್ ಮಾಡಿದ್ರೆ, ಯಾಕೆ ಈ ತರ ಮಾಡಿದ್ರಿ ಅಂತ ಕೇಳಿದ್ರೆ, ನಾವು ಸಂಪರ್ಕ ಮಾಡಿದ್ರೆ ಇದು ನಮಗೆ ಗೊತ್ತಿಲ್ಲ, ನಮ್ಮ ಗಮನಕ್ಕೆ ಬಂದಿಲ್ಲ, ನಮ್ಮ ಮೇಲ್ನವರಿಗೆ ಕೇಳಿ ಅಂತ ಹೇಳ್ತಾರೆ. ಹಾಗಾದ್ರೆ ಇವರು ಸರ್ಕಾರಿ ಅಧಿಕಾರಿಗಳಲ್ವಾ?
ಇಲ್ಲಿ ಏನು ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಸಹಕಾರ ಮಹಾಮಂಡಳದ ಎಸ್ಟೇಟ್ ಅಧಿಕಾರಿ ಅಂತ ಕೊಟ್ಟಿದ್ದಾರೆ, ಇನ್ನೊಬ್ರು ಸಹಕಾರ ಶಿಕ್ಷಣಾಧಿಕಾರಿ ಅಂತ ಕೊಟ್ಟಿದ್ದಾರೆ, ಇನ್ನೊಬ್ರು ಸಾರ್ವಜನಿಕ ಸಂಪರ್ಕಾಧಿಕಾರಿ ಅಂತ ಕೊಟ್ಟಿದ್ದಾರೆ, ಇನ್ನೊಬ್ರು ಅಭಿಯಂತರರು. ಈ 4 ಜನ ಇವ್ರಿಗೆ ಹಾಕಿದ್ರೆ ಇವ್ರ ಗಮನಕ್ಕೆ ಇದ್ದದ್ದು ಹೇಗೆ ಕ್ಯಾನ್ಸಲ್ ಆಯಿತು ಅನ್ನೋದು ನಮ್ಮ ಪ್ರಶ್ನೆ. ಈ 4 ಜನಕ್ಕೆ ಉಸ್ತುವಾರಿ ವಹಿಸಿದ ಮೇಲೆ ಈ ಪ್ರಶಸ್ತಿ ಸ್ವೀಕರಿಸಲು ತಪ್ಪದೆ ಇವರಿಗೆ ಆಗಮಿಸಿ ಇವರನ್ನ ಸಂಪರ್ಕಿಸಿ ಉಳಿದಿದ್ದಕ್ಕೆ ಅಂತ ಇವರು ರೆಡಿಯಾಗಿ ಬೆಂಗಳೂರಿಗೆ ಹೋದ್ಮೇಲೆ ಕೊನೆಯ ಕ್ಷಣದಲ್ಲಿ ಅದನ್ನ ತಪ್ಪಿಸಿರುವುದು ಯಾವ ತರದ ರಾಜಕೀಯ ಹುನ್ನಾರ ಇರ್ಬೋದಾ ಅಂತೇಳಿ ನಮ್ಗೆ ದಟ್ಟವಾದ ಅನುಮಾನ ಕಾಡ್ತಾ ಇದೆ. ಹಾಗೆ ಮತ್ತೆ ಕೆಲವರು ಕೇಳ್ತಾ ಇದ್ದಾರೆ, ಇವರು ಅಪ್ಲಿಕೇಶನ್ ಹಾಕಿದ್ರು ಅಂತ. ಸಾಮಾನ್ಯವಾಗಿ ಸಹಕಾರ ರತ್ನ ಪ್ರಶಸ್ತಿಗೆ ಯಾರು ಅಪ್ಲಿಕೇಶನ್ ಹಾಕಲ್ಲ, ಅದು ಮಾಹಿತಿ ಕೊರತೆಯಿಂದ ಆ ತರ ಹೇಳಿರ್ಬೋದು ಬೇರೆಯವರು, ಬೇರೆ ಬೇರೆ ರಾಜಕೀಯ ಪಕ್ಷದವರು ಹೇಳಿರ್ಬೋದು, ಬೇರೆ ಬೇರೆ ಮುಖಂಡರು ಹೇಳಿರ್ಬೋದು. ಯಾಕೆ ಅಂತ ಹೇಳಿದ್ರೆ ಇವರ ಅರ್ಹತೆಯನ್ನು ಗುರುತಿಸಿ ಇವರಿಗೆ ಈ ಪ್ರಶಸ್ತಿಯನ್ನ ಸರ್ಕಾರದ ಅಧಿಕಾರಿಗಳೇ ಇದನ್ನ ಸಹಕಾರಿ ಯೂನಿಯನ್ ಇಂದ ಕಳಿಸಿರೋದು, ರೆಕಮೆಂಡ್ ಮಾಡಿ ಕಳಿಸಿದವಾಗ ಇವರು ಊರಲ್ಲೇ ಇರಲಿಲ್ಲ. ಅವರು ಜಪಾನ್ ನಲ್ಲಿ ಇದ್ರು. ಅವರಿಗೆ ಇಲ್ಲಿ ಬಂದ ಮೇಲೆ ಗೊತ್ತಾಗಿರೋದು, ಈ ಪತ್ರ ತಲುಪಿದ ಮೇಲೆ ಗೊತ್ತಾಗಿರೋದು ನನಗೆ ಈ ತರ ಒಂದು ಪ್ರಶಸ್ತಿ ಕೊಡ್ತಾ ಇದ್ದಾರೆ ಅಂತ ಹೇಳಿ. ಮತ್ತೆ ಅವರ ಅರ್ಹತೆಗೆ ಅನುಗುಣವಾಗಿ ಅವರಿಗೆ ಪ್ರಶಸ್ತಿಯನ್ನ ನೀಡಬೇಕಿತ್ತು, ಅದನ್ನ ಬೇರೆಯವರಿಗೆ ಕೊಟ್ಟಿದ್ದಾರೆ. ಬೇರೆಯವ್ರಿಗೆ ಕೊಟ್ಟಿದ್ರ ಬಗ್ಗೆ ನಮ್ದು ಆಬ್ಜೆಕ್ಷನ್ ಇಲ್ಲ, ಅವರಿಗೂ ಅರ್ಹತೆ ಇರ್ಬೋದು. ಬಟ್ ಇವರಿಗೆ ಕೊಡಿ ಅಂತ ಇವ್ರು ಕೇಳದೆ ಅವರಾಗೆ ಸರ್ಕಾರದಿಂದ ರೆಕಮೆಂಡ್ ಮಾಡಿ ಕಳಿಸಿ ಕೊನೆ ಕ್ಷಣದಲ್ಲಿ ಬದಲಾವಣೆ ಮಾಡಿ ಅವರಿಗೆ ಅವಮಾನ ಮಾಡಿದ್ರು. ನಮ್ಮ ಇಡೀ ಬ್ರಾಹ್ಮಣ ಮಹಾಸಭೆಗೆ ಅವಮಾನ ಮಾಡಿದಂಗಾಗಿದೆ. ನಮ್ಮ ಶೃಂಗೇರಿ ಕ್ಷೇತ್ರ ಅಲ್ಲದೆ ಇಡೀ ರಾಜ್ಯದ ಬ್ರಾಹ್ಮಣ ಮಹಾಸಭೆಗೆ ಒಂದು ಅವಮಾನ ಆಗಿದೆ. ಇದನ್ನ ನಮ್ಮ ರಾಜ್ಯ ಬ್ರಾಹ್ಮಣ ಮಹಾಸಭೆಯವರು ಸಹ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಇದರೊಳಗೆ ರಾಘವೇಂದ್ರ ಭಟ್ ಅವರು ಖಂಡನೆಯನ್ನು ವ್ಯಕ್ತಪಡಿಸಿದ್ದಾರೆ. ಹಾಗೆ ಮಹಾಬೂಬ್ ರಾವ್ ಅವರು 2011ರಲ್ಲಿ 21ರಲ್ಲಿ 25ರಲ್ಲಿ 3 ಚುನಾವಣೆಗಳಲ್ಲಿ ಗೆದ್ದು ಅವರು ನಿರ್ದೇಶಕರಾಗಿದ್ದಾರೆ. ಅಲ್ಲಿ ಯಾರೋ ಮೊನ್ನೆ ಯಾವುದೋ ಒಂದು ಸುದ್ದಿಗೋಷ್ಠಿಯಲ್ಲಿ ನಾನು ಕೇಳ್ಪಟ್ಟೆ, ಸಂಯುಕ್ತ ಸಹಕಾರಿ ಬೆಂಗಳೂರು ಇಲ್ಲಿ ಚುನಾವಣೆ ನಡೆದು ಆಯ್ಕೆಯಾಗಿದ್ದಾರೆ. ಹಾಗೆ 2021 ಜಿಲ್ಲಾ ಯೂನಿಯನ್ ಚುನಾವಣೆಯಲ್ಲೂ ಚುನಾವಣೆ ನಡೆದು ಎಲೆಕ್ಟ್ ಆಗಿದ್ದಾರೆ. 25ರಲ್ಲಿ ರೀಸೆಂಟ್ ಆಗಿ ಜಿಲ್ಲಾ ಯೂನಿಯನ್ ಚುನಾವಣೆಯಲ್ಲೂ ಸಹ ಇವರು ಆಯ್ಕೆಯಾಗಿದ್ದಾರೆ. 3 ಚುನಾವಣೆಗಳಲ್ಲೂ ಸ್ಪರ್ಧೆ ಮಾಡಿ ಇವರು ಚುನಾಯಿತ ಪ್ರತಿನಿಧಿಯಾಗಿ ಹೋಗಿರೋದು. ಹಾಗೆ ಮತ್ತೆ ಇವರು ಸಹಕಾರ ಕ್ಷೇತ್ರದಲ್ಲಿ ಏನ್ ಸಾಧನೆ ಮಾಡಿದ್ದಾರೆ ಅಂತ ಕೇಳ್ತಾ ಇದ್ದಾರೆ. ಸಹಕಾರ ಕ್ಷೇತ್ರದಲ್ಲಿ 2004ರಲ್ಲಿ ಎಸ್ಕಾನ್ ಏನಿದೆ ಯಡಗೇರಿ ಸಭಾದ ನಿರ್ದೇಶಕರಾಗಿ 21 ವರ್ಷ ಕೆಲಸ ಮಾಡಿದ್ದಾರೆ. ಹಾಗೆ TAPCMS ಅಲ್ಲಿ ಕೆಲಸ ಮಾಡಿದ್ದಾರೆ, ಪಿಕಾರ್ಡ್ ಬ್ಯಾಂಕ್ ಅಲ್ಲಿ ಕೆಲಸ ಮಾಡಿದ್ದಾರೆ, ರಾಜ್ಯ ಸಂಯುಕ್ತ ಸಹಕಾರಿ ನಿರ್ದೇಶಕರಾಗಿ ಕೆಲಸ ಮಾಡಿದ್ದಾರೆ. ಹಾಗೆ 2020ರಲ್ಲಿ ಪ್ರಸ್ತುತ ಜಿಲ್ಲಾ ಸಹಕಾರಿ ಯೂನಿಯನ್ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸಿದ್ದಾರೆ. ಮತ್ತೆ ಜಿಲ್ಲಾ ಸಹಕಾರಿ ಯೂನಿಯನ್ ಅಧ್ಯಕ್ಷರಾಗಿ 2020ರಿಂದ 25ರವರೆಗೆ ಇವರು ಸೇವೆಯನ್ನು ಸಲ್ಲಿಸಿದ್ದಾರೆ. ಸಹಕಾರಿ ಕ್ಷೇತ್ರದಲ್ಲಿ ಇವರು ಇಷ್ಟು ಸಾಧನೆಯನ್ನ ಮಾಡಿದ್ದಾರೆ. ಇದಿಷ್ಟಲ್ಲದೆ ಇವರು ರಾಜ್ಯ ಯೋಜನಾ ಆಯೋಗದ ನಿರ್ದೇಶಕರಾಗಿ 2008ರಿಂದ 13ರವರೆಗೆ ಸಹ ಇವರು ರಾಜ್ಯ ಯೋಜನಾ ಆಯೋಗದ ನಿರ್ದೇಶಕರಾಗಿದ್ರು. ಮತ್ತೆ 15ರಿಂದ ಇಲ್ಲಿವರೆಗೆ ರಾಷ್ಟ್ರೀಯ ಕಾಫಿ ಮಂಡಳಿಯ ನಿರ್ದೇಶಕರಾಗಿ ಸಹ ಸೇವೆ ಸಲ್ಲಿಸ್ತಾ ಇದ್ದಾರೆ. ಈ ಕಾಫಿ ಮಂಡಳಿಯನ್ನು ಕೃಷಿಗೆ ಸಂಬಂಧಪಟ್ಟಿರೋದು, ಹಾಗೆ ಅದು ಒಂದು ಸಹಕಾರ ಕ್ಷೇತ್ರನೇ. 18ರಿಂದ 22ರವರೆಗೆ ರಾಷ್ಟ್ರೀಯ ಕಾಫಿ ಮಂಡಳಿಯ ಉಪಾಧ್ಯಕ್ಷರಾಗಿ ಸಹ 2014ನೇ ಇಸ್ವಿಯಲ್ಲಿ ಇಂಗ್ಲೆಂಡ್ ಪಾರ್ಲಿಮೆಂಟ್ ಅಲ್ಲಿ ಇವರನ್ನ ಒಂದು ಅವಾರ್ಡ್ ಅನ್ನ ಕೊಟ್ಟಿದ್ದಾರೆ. ಇಂಗ್ಲೆಂಡ್ ಪಾರ್ಲಿಮೆಂಟ್ ಅಲ್ಲಿ ಒಂದು ಇಂಟರ್ನ್ಯಾಷನಲ್ ಲೀಡರ್ಶಿಪ್ ಅವಾರ್ಡ್ ಅಂತ ಹೇಳಿ ಆ ಅವಾರ್ಡ್ ಅನ್ನು ಸಹ ಇವರು ಪಡೆದಿದ್ದಾರೆ. ಅದು ನಮ್ಮ ಭಾರತ ದೇಶದಿಂದ 21 ಜನಕ್ಕೆ ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಮತ್ತೆ ಮೀಡಿಯಾ ಕೊಲಾಬರೇಷನ್ ಅಲ್ಲಿ ಕಳಿಸಿದ್ರು. ಅದರೊಳಗಡೆ ಇವರು ಒಬ್ರು 21 ಜನ ಮೆಂಬರ್ ಅಲ್ಲಿ ಮಹಾಬೂಬ್ ರಾವ್ ಅವರು ಒಬ್ರು. ಇವರು ಒಂದು ಸ್ಪೀಚ್ ಇತ್ತು, ನೀವೆಲ್ಲ ಸಾಮಾನ್ಯವಾಗಿ ಮೀಡಿಯಾದಲ್ಲಿ ನೋಡಿರ್ಬೋದು ಅಂತ ಅನ್ಕೊಂತೀನಿ. ಇಂಗ್ಲೆಂಡ್ ಪಾರ್ಲಿಮೆಂಟ್ ಅಲ್ಲಿ ಇವರೊಂದು ಸ್ಪೀಚ್ ಮಾಡಿ ಇವರಿಗೆ ಅಲ್ಲಿಯವರೇ ಇನ್ವೈಟ್ ಮಾಡಿ ಒಂದು ಇಂಟರ್ನ್ಯಾಷನಲ್ ಲೀಡರ್ಶಿಪ್ ಅವಾರ್ಡ್ ಅನ್ನು ಸಹ ಕೊಟ್ಟಿರ್ತಾರೆ. ಇಷ್ಟೆಲ್ಲ ಅರ್ಹತೆ ಇರೋ ಒಬ್ಬ ವ್ಯಕ್ತಿಗೆ ಇದು ಒಂದು ಮಾಡಿರುವಂತಹ ದೊಡ್ಡ ಅವಮಾನ. ಈ ತರದ ಅವಮಾನ ಮುಂದೆ ಯಾವತ್ತೂ ಆಗಬಾರದು ಅಂತ ಹೇಳಿ ನಾವು ಖಂಡನೆಯನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ಹಾಗೆ ಈಗ ನಾವು ಕೇಳ್ತಾ ಇರೋ ಸ್ಪಷ್ಟನೆ ಏನು ಅಂತ ಹೇಳಿದ್ರೆ, ಇಷ್ಟೆಲ್ಲ ಇದ್ದು ನೀವು ಸೆಲೆಕ್ಟ್ ಮಾಡಿ ಕೊನೆ ಕ್ಷಣದಲ್ಲಿ ಯಾಕೆ ಕೈ ಬಿಟ್ರಿ? ಇದರೊಳಗೆ ಯಾವ ರಾಜಕೀಯ ದುರುದ್ದೇಶ ಇದೆಯಾ? ಅಥವಾ ಇವರು ಬ್ರಾಹ್ಮಣ ಅನ್ನೋ ಒಂದೇ ಉದ್ದೇಶಕ್ಕೆ ಕೈ ಬಿಟ್ಟಿದ್ದೀರಾ? ಅಥವಾ ಇವರು ಮೂಲತಃ RSS ಅವರು ಅಂತೇಳಿ ಕೈ ಬಿಟ್ಟಿದ್ದೀರಾ? ಅಥವಾ ಇವರು ಒಂದು ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ? ಸಾಮಾನ್ಯವಾಗಿ ಒಂದು ರಾಜಕೀಯ ಪಕ್ಷದಲ್ಲಿ ಎಲ್ಲರೂ ಇರ್ತಾರೆ. ಇವತ್ತು ಆ ರಾಜಕೀಯ ಪಕ್ಷದಲ್ಲಿ ಗುರುತಿಸಿಕೊಂಡಿದ್ದಾರೆ, ಅದರೊಳಗೆ ಕೆಲವೊಂದು ಹುದ್ದೆಗಳನ್ನ ಇಟ್ಕೊಂಡಿದ್ದಾರೆ ಅಂತ ಹೇಳಿ ಈ ಸೇವೆಯನ್ನೆಲ್ಲ ಬಿಟ್ಟು ನೀವು ನಿಮ್ಮ ರಾಜಕೀಯನ ಇಲ್ಲಿ ಪ್ರಚುರಪಡಿಸಿದ್ದೀರಾ ಅಂತ ಹೇಳಿ ನಮ್ಮ ಕ್ಷೇತ್ರದ ಶಾಸಕರು ಇದ್ರ ಬಗ್ಗೆ ಸ್ಪಷ್ಟನೆ ನೀಡಬೇಕಂತ ನಾವು ಕೇಳ್ತಾ ಇದ್ದೀವಿ. ಹಾಗೆ ಈ ತರದ ಬೆಳವಣಿಗೆ ಆಗಬಾರದು. ಈ ತರದ ಬೆಳವಣಿಗೆ ಆದ್ರೆ ನಮ್ಮ ಬ್ರಾಹ್ಮಣ ಉಗ್ರವಾಗಿ ಖಂಡನೆಯನ್ನು ವ್ಯಕ್ತಪಡಿಸುತ್ತೆ. ಮತ್ತೆ ಮುಂದಿನ ದಿನಗಳಲ್ಲಿ ಮುಂದಿನ ಬೇರೆ ತರದ ಹೋರಾಟಗಳನ್ನು ನಾವು ರೂಪಿಸ್ತೀವಿ ಅಂತ ಹೇಳಿ ಎಚ್ಚರಿಕೆಯನ್ನ ಸರ್ಕಾರಕ್ಕೆ ನೀಡ್ತಾ ಇದ್ದೀವಿ. ಇವತ್ತಿನ ಈ ಒಂದು ಪತ್ರಿಕಾಗೋಷ್ಠಿಯ ಅಧ್ಯಕ್ಷತೆಯನ್ನು ವಹಿಸಿರ್ತಕ್ಕಂಥ ನಮ್ಮ ಕೊಪ್ಪ ತಾಲೂಕು ಬ್ರಾಹ್ಮಣ ಮಹಾಸಭೆಯ ಅಧ್ಯಕ್ಷರು, ನನ್ನ ಹಿರಿಯರಾಗಿರ್ತಕ್ಕಂಥ ಕೃಷ್ಣಮೂರ್ತಿ ಅವರೇ, ಹಾಗೂ ನಮ್ಮ ಎಲ್ಲ ಬ್ರಾಹ್ಮಣ
ಮಹಾಸಭೆಯ ನಿರ್ದೇಶಕರುಗಳೇ ಹಾಗೂ ನಮ್ಮ ಮಾಧ್ಯಮ ಮಿತ್ರರೇ, ಇವತ್ತು ಈಗಾಗಲೇ ನಿಮಗೆ ಗೊತ್ತಿರುವ ಹಾಗೆ ಕರ್ನಾಟಕದಲ್ಲಿ ಇತ್ತೀಚಿನ ದಿನಗಳಲ್ಲಿ ಏನು ಒಂದು 5 ವರ್ಷದಿಂದ ಈಚೆಗೆ ಬ್ರಾಹ್ಮಣ ಸಮಾಜವನ್ನು ನಿರ್ಲಕ್ಷ್ಯ ಮಾಡಿ ಎಲ್ಲೋ ಒಂದು ಕಡೆ ಬ್ರಾಹ್ಮಣ ಸಮಾಜವನ್ನು ತುಳಿಯುವಂಥ ಹುನ್ನಾರ ಮಾಡ್ತಿರ್ತಕ್ಕಂಥದ್ದು ನಮಗೆ ಸಹಿಸಲಾಗಿರ್ತಕ್ಕಂಥ ಒಂದು ವಿಷಯ ಅಂತೇಳಿ ಭಾವಿಸ್ತೇನೆ. ಯಾಕೆಂದರೆ ಇತ್ತೀಚಿನ ದಿನಗಳು ಹಲವಾರು ಏನೇ ಬ್ರಾಹ್ಮಣ ಸಮಾಜವನ್ನು ಯಾಕೆ ಗೊತ್ತಿಲ್ಲ, ರಾಜ್ಯದಲ್ಲಿ ಇವತ್ತು ಧರ್ಮ, ಸಂಸ್ಕೃತಿ, ಸಂಸ್ಕಾರಗಳಿಗೆ ಮಹತ್ವ ಕೊಟ್ಟಿರ್ತಕ್ಕಂಥ ನಮ್ಮ ಸಮಾಜ. ಇದನ್ನೇನೋ ದೌರ್ಭಾಗ್ಯ ಅಥವಾ ಅಂತ ತಿಳ್ಕೊಂಡಿದ್ರೆ ಬಹುಶಃ ಅದು ತಪ್ಪಾಗುತ್ತೆ ಅಂತ. ಯಾಕಂದರೆ ಏನು ನಮ್ಮ ವೀಕ್ನೆಸ್ ಅಂತ ಏನಾದ್ರು ತಿಳ್ಕೊಂಡಿದ್ರೆ ರಾಜಕಾರಣಿಗಳು ಅಥವಾ ಯಾರೇ ಇರ್ಬೋದು, ಅದು ಇದಕ್ಕೆ ನಾವು ಎಚ್ಚರಿಕೆ ಕೊಡ್ತೀವಿ. ನಮ್ಮ ದೌರ್ಬಲ್ಯ ಅಲ್ಲ. ಯಾಕೆಂದರೆ ನಮ್ಮ ಸಮುದಾಯ ಯಾವತ್ತೂ ಕೂಡ ಸಂಸ್ಕಾರ, ಸಂಸ್ಕೃತಿ ಇವಕ್ಕೆ ಮಹತ್ವ ಕೊಟ್ಟಿರ್ತಕ್ಕಂಥ ಒಂದು ಸಮಾಜ. ಎಲ್ಲೂ ಕೂಡ ನಾವು ಬೀದಿಗೆ ಇಳಿಬಾರ್ದು ಅಂತ ಎಲ್ಲೂ ಇಲ್ಲ. ಯಾಕೆಂದರೆ ನಾವು ಇಳಿಬೇಕಾದ್ರೆ ನಮ್ಮದೇ ಆದ ಒಂದು ಸಂಸ್ಕಾರ ಇದೆ. ಹಾಗಾಗಿ ಇವತ್ತು ಯಾವುದೇ ಒಂದು ರೀತಿಯ ಪ್ರಶಸ್ತಿಗಳನ್ನು ಪ್ರಕಟ ಮಾಡಬೇಕಾದ್ರೆ ಅದಕ್ಕೆ ಒಂದು ಕಮಿಟಿ ಅಂತ ಅಥವಾ ಆಡಳಿತ ಮಂಡಳಿ ಅಂತ ಇರ್ತದೆ. ಅಲ್ಲಿ ಪ್ರಕಟ ಮಾಡಬೇಕಾದ್ರೆ ಸಾಧಕ ಬಾಧಕಗಳನ್ನು ಯೋಚನೆ ಮಾಡಿ ಇವತ್ತೊಬ್ಬ ವ್ಯಕ್ತಿಯನ್ನು ಆಯ್ಕೆ ಮೊದಲೇ ಮಾಡಿದ ನಂತರ ಮಾಡಬೇಕಾದ್ರೆ ಯೋಚನೆ ಮಾಡಬೇಕು. 100 ಬಾರಿ ಯೋಚನೆ ಮಾಡಿದ ನಂತರ ಒಬ್ಬನ ಆಯ್ಕೆ ಹೆಸರನ್ನು ಏನು ಶಿಫಾರಸು ಮಾಡಿ ಅದನ್ನು ಹೊರಗೆ ಹಾಕಿದ ಮೇಲೆ ಯಾವುದೇ ಕಾರಣಕ್ಕೂ ಕೂಡ ಆ ಆಯ್ಕೆಯನ್ನು ಅಸಿಂಧು ಮಾಡಲಿಕ್ಕೆ ಅಧಿಕಾರ. ಅವ್ರು ಎಷ್ಟೇ ಬೇಕಾದರೆ ಕೊಡ್ಬೋದು, ಬಿಡ್ಬೋದು, ಏನೇ ರಾಜಕೀಯ ಮಾಡಬೇಕಾದ್ರೂ ಅದಕ್ಕಿಂತ ಮೊದಲೇ ಮಾಡಿ ಆ ವ್ಯಕ್ತಿ ಹೆಸರನ್ನು ಪ್ರಕಟ ಮಾಡಬೇಕು. ಈ ಒಂದು ವಿಚಾರದಲ್ಲಿ ಮಹಾಪ್ರಭುರಾಯರವರು ಸಹಕಾರ ಕ್ಷೇತ್ರದಲ್ಲಿ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಶಸ್ತಿಯನ್ನು ಪಡೆದಿರ್ತಕ್ಕಂಥವ್ರು. ಕರ್ನಾಟಕದಲ್ಲಿ ಸಹಕಾರ ಕ್ಷೇತ್ರದಲ್ಲಿ ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಯಾಕಂದರೆ ಮಹಾಪ್ರಭುರಾಯರವರು ನಮ್ಮ ಸಮಾಜ ಒಂದೇ ಅಲ್ಲ, ಇವತ್ತು ಸಾರ್ವಜನಿಕ ಜೀವನದಲ್ಲಿ ಕೂಡ ಇವತ್ತು ರಾಜ್ಯಕ್ಕೆ, ಜಿಲ್ಲೆಗೆ ಒಂದು ಮಹಾನ್ ವ್ಯಕ್ತಿ ಅಂತ ಹೇಳಲಿಕ್ಕೆ ನಾನು ಬಯಸ್ತೇನೆ.